ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಹೈ ಪ್ರೋಟೀನ್ ಲಾಡು ಅಂತಲೇ ಹೇಳ್ಬೋದು. ಇದು ಮಾಡೋದು ತುಂಬಾ ಈಸಿ. ನೀವೇ ಆಶ್ಚರ್ಯ ಪಡ್ತೀರಾ ಯಾವುದರಿಂದ ಮಾಡಿದ್ದೀನಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈಗಲೇ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಈ ಲಾಡನ್ನ ನಾನು ಹಲಸಿನ ಹಣ್ಣಿನ ಬೀಜದಿಂದ ಲಾಡನ್ನ ಮಾಡಿದ್ದೀನಿ. ಹಲಸಿನ ಬೀಜನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲಸಿನ ಹಣ್ಣನ್ನು ತಿಂದು ಬೀಜ ಬಿಸಾಕೋ ಮುಂಚೆ ಈ ಥರ ಒಂದು ಸಲ ಲಾಡನ್ನ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಹಲಸಿನ ಬೀಜ ಸ್ವಲ್ಪ ನಾವಂದರೆ ಹಣ್ಣನ್ನು ತಿಂದಿದ ತಕ್ಷಣವೇ ಮಾಡೋಕ್ಕೋದ್ರೆ ಈ ಥರ ಮೇಲಿನ ಸಿಪ್ಪೆ ಬಿಡಿಸ್ಕೊಳ್ಳೋದು ಕಷ್ಟ. ಅಟ್ಲೀಸ್ಟ್ ಹಣ್ಣು ತಿಂದು ಬೀಜ ಎತ್ತಿಟ್ಟ ಮೇಲೆ ಅಟ್ಲೀಸ್ಟ್ 2 ಅವರ್ಸ್ ಆಗಿ ಮೇಲಿನ ಸಿಪ್ಪೆ ಸ್ವಲ್ಪ ಡ್ರೈ ಆಗಬೇಕು. ಆಗ ಮೇಲಿಂದ ಈ ಥರ ವೈಟ್ ಲೇಯರ್ ಒಂದು ಸಿಪ್ಪೆನ ನೀವು ತೆಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಒಂದು ಚಾಕು ಸಹಾಯದಿಂದ ನೀಟಾಗಿ ತೆಕ್ಕೋಬೋದು. ನಾವು ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ ಟೇಸ್ಟು. ನೋಡಿ, ಈ ಥರ ಮೇಲಿಂದ ಒಂದು ಲೇಯರ್ ಸಿಪ್ಪೆನ ಎಲ್ಲ ಹಲಸಿನ ಬೀಜದಲ್ಲೂ ನಾನು ಒಂದು ಲೇಯರ್ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಡ್ರೈ ಫ್ರೂಟ್ಸ್ ಲಾಡನ್ನ ತಿಂದಾಗ ಏನು ರುಚಿ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಲಸಿನ ಬೀಜ. ನಾವು ಹಣ್ಣನ್ನು ತಿಂದಿಸಿ ಬೀಜನ ಬಿಸಾಕ್ತೀವಿ. ಬಿಸಾಕೋಕ್ಕೂ ಮುಂಚೆ ಈ ಥರ ಒಂದು ಸಲ ಲಾಡನ್ನ ಟ್ರೈ ಮಾಡಿ. ನೀವು ಒಂದು ಸಲನೂ ಕೂಡ ಹಲಸಿನ ಬೀಜನ ಬಿಸಾಕಲ್ಲ, ಇದೇ ಥರ ಲಾಡನ್ನ ಮಾಡ್ಕೊಂಡು ತಿಂತೀರಾ. ಈ ಥರ ಎಲ್ಲನೂ ನಾನು ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಒಂದು ಚಿಕ್ಕ ಬಾಣಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅಂದರೆ ಅದು ಹಸಿ ವಾಸನೆ ಬರುತ್ತಲ್ವ, ಹಸಿ ಫ್ಲೇವರ್ ಅನ್ನೋ ಥರ ಅನಿಸುತ್ತೆ ಹಲಸಿನ ಬೀಜದ್ದು. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹಲಸಿನ ಬೀಜನ. ನೋಡಿ, ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಲಸಿನ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಹಾಕೋಬಾರ್ದು, ಡ್ರೈ ರೋಸ್ಟ್ ಆಗೇ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ನಾನು ಅದು 1 ಕಪ್ ಅಷ್ಟೇ ಹಲಸಿನ ಬೀಜ ಇತ್ತು. ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಹಲಸಿನ ಬೀಜನ, ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನಾನು ಸೇಮ್ ಮೆಜರ್ಮೆಂಟಲ್ಲೇ ಮಾಡ್ತಾಯಿದ್ದೀನಿ. 1 ಕಪ್ಪು ಹಲಸಿನ ಬೀಜಕ್ಕೆ 1 ಕಪ್ಪು ಶೇಂಗಾನ ಹಾಕ್ಕೊತಾ ಇದ್ದೀನಿ. ಶೇಂಗಾನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಎಲ್ಲದನ್ನು ನೀವು ಸಪ್ರೇಟಾಗೇ ಹುರ್ಕೋಬೇಕು. ಈಗ ನಾನಿಲ್ಲಿ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಒಣಗಿರೋ ಕೊಬ್ಬರಿ ತುರಿನೇ ಹಾಕ್ಕೋಬೇಕು, ಹಸಿ ಕೊಬ್ಬರಿ ತುರಿನ ಹಾಕ್ಕೋಬಾರ್ದು. ಕೊಬ್ಬರಿ ತುರಿನೂ ಚೆನ್ನಾಗಿ ಒಂದು 2-3 ಸೆಕೆಂಡಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇಲ್ಲ ಕೊಬ್ಬರಿ ಸೀದ್ಬಿಟ್ರೆ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಫುಲ್ಲು ಉರಿ ಕಮ್ಮಿ ಇಟ್ಕೊಂಡು ಒಂದು 2-3 ಸೆಕೆಂಡು ಬಾಡಿಸ್ಕೊಂಡ್ರೆ ಸಾಕು. ಈಗ ನಾನು ಹುರಿದಿಟ್ಕೊಂಡಿರೋ ಅಂಥ ಹಲಸಿನ ಬೀಜನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಹಲಸಿನ ಬೀಜ ಮತ್ತು ನಾನು ಆಗಲೇ ಹುರ್ಕೊಂಡಿರೋ ಅಂಥ ಶೇಂಗಾ ಮತ್ತು ಒಣ ಕೊಬ್ಬರಿ ತುರಿನೂ ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಅದೇ ರೀತಿ ಕೆಲವು ಸಲ ನಾವು ಬೀಜ ಎಲ್ಲ ಯೂಸೇ ಮಾಡಲ್ಲ. ತುಂಬಾ ಪ್ರೋಟೀನ್ಸ್ ಇರುತ್ತೆ ಹಲಸಿನ ಬೀಜದಲ್ಲೂ ಕೂಡ. ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ನೀರು ಹಾಕ್ದೆ ಡ್ರೈಯಾಗಿ ಹಾಗೆ ತರಿಯಾಗಿ ಪೌಡ್ರು ಮಾಡ್ಕೋಬೇಕು. ನೋಡಿ, ಕಾಣಿಸ್ತಿದೆ ಅಲ್ವಾ, ನೈಸಿಗೆ ರುಬ್ಕೋಬಾರ್ದು, ತರಿಯಾಗಿಯೇ ಈ ಥರ ಪೌಡ್ರು ಮಾಡ್ಕೋಬೇಕು. ಯಾವುದೇ ರೀತಿ ಎಣ್ಣೆ ತುಪ್ಪನೂ ಕೂಡ ನಾನು ಹಾಕಿಲ್ಲ. ನೋಡಿ, ಉಂಡೆನೂ ಕೂಡ ಉಂಡೆ ಕಟ್ಟೋಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕಾಣಿಸ್ತಿದೆ ಅಲ್ವಾ, ಉಂಡೆನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಶೇಂಗಾದಲ್ಲೂ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಂಡೆ ಮಾಡ್ಕೊಳ್ಳೋದಕ್ಕೆ. ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊಳ್ಳಿ. ಉಂಡೆ ಕಟ್ಟೋದು ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ನೀವು ಯಾವುದೇ ರೀತಿ ತುಪ್ಪ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮಿಸ್ ಮಾಡದೆ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಆಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸಲ್ಲಿ ನಾವು ಲಡ್ಡೂನ ಮಾಡ್ಕೋತೀವಲ್ಲ, ಅದೇ ಟೇಸ್ಟೇ ಇರುತ್ತೆ. ನೀವು ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.